ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಂದರೆ ಇವಾಗ ಟೈಮ್ ಬಂದುಬಿಟ್ಟು 11:30 ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿ ಬಂದುಬಿಟ್ಟು ರೊಟ್ಟಿ ಮಾಡಿದ್ದೆ. ಅಕ್ಕಿ ರೊಟ್ಟಿ ಮತ್ತು ಪಲ್ಯ ಮಾಡಿದ್ದೆ. ಮಿಕ್ಸ್ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ. ಇವತ್ತಿನ ವ್ಲಾಗ್ ನಿಮಗೆ ಟೈಟಲನ್ನೇ ಗೊತ್ತಾಗಿರುತ್ತೆ. ಬ್ಯಾಕ್ ಪ್ಯಾಕಿಂಗು ಏನಕ್ಕೆ ಅಂತ ಅಂಥೇಳಿ ಮುಂದೆ ಬರುವಂತಹ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಒಂದು ಸ್ವಲ್ಪ ಸ್ಯಾಡ್ ಆಗಿದ್ದೆ, ಹಾಗಾಗಿ ಇಷ್ಟು ದಿವಸ ಬ್ಯಾಕ್ ಪ್ಯಾಕಿಂಗ್ ಮಾಡಿರ್ಕಿಲ್ಲ. ನನ್ನದೇ ರೀಸನ್ಸಿಂದ ನಾನೇ ಒಂದು ಸ್ವಲ್ಪ ಬೇಜಾರಾಗಿಬಿಟ್ಟಿದ್ದೆ. ಅದೇನು ಎತ್ತ ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗಲ್ಲಿ ಜಸ್ಟ್ ನನ್ನ ಬ್ಯಾಕ್ ಪ್ಯಾಕಿಂಗ್ ಇದೆ. ಆಲ್ಮೋಸ್ಟ್ ಎಲ್ಲನೂ ಬಟ್ಟೆ ಎಲ್ಲ ಎತ್ತಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಎಷ್ಟು ಅಂದರೆ ಇದು ಎಷ್ಟು ಬಟ್ಟೆಗಳೆಲ್ಲ ಸ್ವಲ್ಪ ಶಾಪ್ ಮಾಡಿದ್ದೆ. ಸ್ವಲ್ಪ ಶಾಪಿಂಗ್ ಎಲ್ಲ ಆಗಿತ್ತು, ಅದು ನಿಮ್ಮ ಜೊತೆ ಶೇರ್ ಮಾಡಿಕ್ಕಿಲ್ಲ. ನಾನೇ ಒಂದು ಸ್ವಲ್ಪ ಬೇಜಾರಲ್ಲಿ ಇದ್ದಿದ್ದೆ. ಹಾಗಾಗಿ ಈ ವಿಕೇಶನು ನನಗೆ ಒಂದು ಸ್ವಲ್ಪ ಸ್ಯಾಡ್ನೆಸ್ ಆಯಿತು. ಅಂದರೆ ನಾನೇ ಮಾಡ್ಕೊಂಡಿರೋದು, ಅದೇನು ಎತ್ತ ಅಂಥೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಸರಿನಾ? ನೆಕ್ಸ್ಟ್ ಆದರೆ ನೆಕ್ಸ್ಟು, ಇಲ್ಲಾಂದರೆ ಇನ್ನೊಂದು ಬ್ಲಾಗಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಆಮೇಲೆ ಶೇರ್ ಮಾಡ್ತೀನಿ, ಸರಿನಾ? ಇವಾಗ ಬನ್ನಿ ಬೇಗ ಬ್ಯಾಗ್ ಪ್ಯಾಕಿಂಗ್ ಮಾಡೋಣ. ಇಲ್ಲೆಲ್ಲ ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೀನಿ, ಇಲ್ಲಿ ತೋರಿಸ್ತೀನಿ. ಇದು ಕೆಲವಷ್ಟು ಹೊಸ ಬಟ್ಟೆಗಳು ಇದೆ. ಈ ಥರ ಎಲ್ಲ ಲೇಬಲ್ ಎಲ್ಲ ಕಟ್ ಮಾಡಿ ಇದೆಲ್ಲ ಹಾಕಿಟ್ಟಿದ್ದೀನಿ. ಇಲ್ಲೆಲ್ಲನೂ ಒಂದು ಸ್ವಲ್ಪ ಬಟ್ಟೆಗಳು ಹಾಕ್ಕೊಂಡಿದ್ದೀನಿ, ಅಂದರೆ ಪ್ಯಾಕಿಂಗ್ ಮಾಡ್ಕೊಂಡಿಲ್ಲ, ಜಸ್ಟ್ ಸಿಕ್ಕಿದೆಲ್ಲ ಬಟ್ಟೆ ಹಾಕ್ಕೊಂಡಿದ್ದೀನಿ. ಇದೇನಕ್ಕೆ ಈ ಥರ ಹಾಕಿದ್ದೀನಿ ಅಂತೇಳಿ ಹೇಳ್ತೀನಿ ರೀ. ಫ್ರೆಂಡ್ಸ್, ನೋಡಿದ್ರಲ್ಲ, ಅಷ್ಟೆಲ್ಲ ಬಟ್ಟೆಗಳೆಲ್ಲನೂ ಇವಾಗ ಅಂದರೆ ಲೇಬಲ್ ಎಲ್ಲ ಕಟ್ ಮಾಡಿದ್ನಾ, ಹಾಗಾಗಿ ಎಲ್ಲ ಲೇಬಲ್ ಎಲ್ಲ ಕಟ್ ಮಾಡಿ ಹೊಸ ಬಟ್ಟೆಗಳು ಇತ್ತು ಇದರಲ್ಲಿ. ಹಾಗಾಗಿ ಎಲ್ಲ ಲೇಬಲ್ಸ್ ಎಲ್ಲ ಕಟ್ ಮಾಡಿ ಹಂಗಂಗೆ ಎಲ್ಲನೂ ಹತ್ರ ಜೊತೆನೇ ಎಲ್ಲ ಈ ಥರ ಎಲ್ಲ ಹಾಕಿಟ್ಟಿದ್ದೀನಿ. ಇವಾಗ ಫುಲ್ ಪ್ಯಾಕಿಂಗ್ ಮಾಡಬೇಕು. ಜಸ್ಟ್ ನನಗೆ 2 ಡೇಸ್ ಇದೆ. 2 ಡೇಸಲ್ಲಿ ನಾವು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ. ಅದೆಲ್ಲೂ ಎತ್ತ ಅಂಥೇಳಿ ಹೇಳ್ತೀನಿ ನಿಮಗೆ, ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ನಾವು ಹೋಗುವಂತಹ ಪ್ಲೇಸಲ್ಲಿ ತುಂಬಾ ಚಳಿ ಇದೆ, ಹೆವಿ ಚಳಿ ಇದೆ ಅಲ್ಲಿ. ನೀವು ಥಿಂಕ್ ಮಾಡ್ಬೋದು, ಇಂಡಿಯಾದಲ್ಲೇ, ಬೇರೆ ಕಂಟ್ರಿ ಅಲ್ಲ, ಇಂಡಿಯಾದಲ್ಲೇ ಸ್ವಲ್ಪ ಚಳಿ ಜಾಸ್ತಿ ಇದೆ. ಅದು ಯಾವುದು ಅಂಥೇಳಿ ನಿಮಗೆ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ, ಸರಿನಾ? ಅದಕ್ಕೆ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಅಷ್ಟೊಂದು ಚಳಿ ಆಗಲ್ಲ. ಚಳಿ ಆದ್ರೂ ಮನೇಲಿ ಇರ್ತೀವಿ, ತುಂಬ ಅಷ್ಟೊಂದು ಚಳಿ ಏನೂ ಆಗಲ್ಲ. ಹಾಗಾಗಿ ಅಲ್ಲಿ ಹೋಗೋದಕ್ಕೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ಜರ್ಕಿನ್ಸು ಅದೆಲ್ಲ ಬೇಕಾಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಬೇಕಾದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವಲ್ಪ ಶಾಪಿಂಗ್ ಬ್ಲಾಗು ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ? ಮಾಡೋಕ್ಕಾದರೆ ಮಾಡ್ತೀನಿ, ಯಾಕಂದರೆ ಆವಾಗಲೇ ಲೇಟಾಗಿದೆ. ಮತ್ತು ನಾನು ವೆಕೇಷನ್ ಹೋಗೋ ಬ್ಲಾಗ್ಸ್ ಎಲ್ಲ ಹಾಕಬೇಕು. ಹಾಗಾಗಿ ಅದು ಶಾಪಿಂಗ್ ಬ್ಲಾಗ್ ಆದರೆ ಹಾಕ್ತೀನಿ, ಸರಿನಾ? ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಶಾಪಿಂಗ್ ಬ್ಲಾಗು ನಿಮ್ಮ ಜೊತೆಲೂ ಶೇರ್ ಮಾಡ್ತೀನಿ. ತುಂಬ ಶಾಪಿಂಗ್ ಮಾಡಿದ್ದೀನಿ. ನಾನು ಹೋದ್ಮೇಲೂ ಅಲ್ಲೂ ಶಾಪಿಂಗ್ ಆಗುತ್ತೆ, ಇಲ್ಲೂ ಶಾಪಿಂಗ್ ಆಗಿದೆ. ನಾನು ಹೋಗ್ತಾ ಇರೋದು 1 ವೀಕಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬಟ್ಟೆಗಳು ಸ್ವಲ್ಪ ಜಾಸ್ತಿನೇ ಆಗಿದೆ. ಮನೆಯಲ್ಲಿ ಆದರೆ 1 ಜೊತೆ 2 ಜೊತೆ ಬಟ್ಟೆಗೆ 1 ಡೇ ತೆಗಿತೀವಿ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಒಬ್ಬರಿಗೆ 3 ದಿಂದ 4 ಡೇಸ್ ಬಟ್ಟೆ ಬೇಕೇ ಬೇಕು. 4 ಜೊತೆ ಬಟ್ಟೆ ಆದರೂ ಬೇಕೇ ಬೇಕು ನಮಗೆ. ಹಾಗಾಗಿ ಇವಾಗ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೆ. ಹಾಗೇನೆ ನಿಮ್ಮ ಜೊತೆ ಇವತ್ತಿನ ಡೇ ಅಪ್ಡೇಟ್ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡು ಮಾಡಿದೆ. ನಮ್ಮ ಲೈಫಲ್ಲಿ ಏನೇನು ಆಗ್ತಾ ಇದೆ ಅಂಥೇಳಿ ನಿಮಗೂ ಹೇಳಬೇಕಲ್ವಾ, ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ಕೆಲವಷ್ಟು ಬಟ್ಟೆಗಳು ಶಾಪಿಂಗ್ ಮಾಡ್ಕೊಂಡು ಆದಮೇಲೆ ವೇರು ಮಾಡಿದ್ದೀನಿ. ವೇರು ಮಾಡಿಬಿಟ್ಟು ನಿಮಗೆ ಉಲ್ಟಾ ಎಲ್ಲ ಇಟ್ಟಿದ್ದೆ, ಸೀದಾ ಎಲ್ಲ ಉಲ್ಟಾ ಹಾಗೆ ಇಟ್ಟಿದ್ದೆ. ಅಂದರೆ ಬಿಚ್ಚಿ ವೇರ್ ಮಾಡಿ ನೋಡಿದೆ ಕರೆಕ್ಟಾಗಿದೆ ಸೈಜ್ ಅಂಥೇಳಿ. ಆನ್ಲೈನ್ ಮೇಲೂ ಸ್ವಲ್ಪ ಶಾಪಿಂಗ್ ಮಾಡಿದೆ, ಅದಕ್ಕೇ ವೇರ್ ಮಾಡಿ ನೋಡಿದ್ದೀನಿ. ಬನ್ನಿ, ಇವಾಗ ಮಾತು ಕಡಿಮೆ, ಕೆಲಸ ಜಾಸ್ತಿ ಮಾಡೋಣ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ? ಇವಾಗ ಬೇಗ ಎಲ್ಲ ಪ್ಯಾಕಿಂಗ್ ಮಾಡ್ಕೊತೀನಿ.
ನಾವು ಹೋಗ್ತಾ ಇರೋದು ಊರಲ್ಲಿ ನಮಗೆ 3 ಪ್ರೋಗ್ರಾಮ್ಸ್ ಇದೆ. ಒಂದು ನಮ್ಮ ಸ್ವಲ್ಪ ಪರ್ಸ್ನಲಿ ಕೆಲಸ ಇದೆ, ಅದು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಇನ್ನೊಂದು ಬಂದ್ಬಿಟ್ಟು ನಮಗೆ ಏನಪ್ಪ ಒಂದು ಫಂಕ್ಷನ್ ಇದೆ, ಅಂದರೆ ಒಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ಬಂದುಬಿಟ್ಟು ವೆಕೇಷನ್ಗೆ ಹೋಗ್ತಾ ಇದ್ದೀವಿ. ಇದು ಎರಡೆರಡು ದಿನವೇ ಆಗುತ್ತೆ ನಮ್ಮ ಕೆಲಸಗಳು. ಆಮೇಲೆ ಮುಕ್ಕಿರೋದು 4 ಡೇಸು ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಮಾಡ್ತೀನಿ, ಇಲ್ಲ ಅಂದರೆ ನೋಡೋಣ ಹೇಗೆ ಎತ್ತ ಅಂಥೇಳಿ. ಇವಾಗ ಇಲ್ಲಿ ಎಲ್ಲ ಸ್ವಲ್ಪ ಬಟ್ಟೆಗಳು ಇಟ್ಕೊಂಡಿದ್ದೆ ನಿನ್ನೆ, ಅಂದರೆ ಇವೆಲ್ಲ ಹೊಸ ಬಂದಿತ್ತು, ಇದೆಲ್ಲನೂ ಹೊಸದು ಶಾಪ್ ಮಾಡಿರೋದು. ಇದೆಲ್ಲನೂ ನಿನ್ನೆ ಶಾಪಿಂಗ್ ಹೋಗಿದ್ನಲ್ವ, ಅವಾಗೆಲ್ಲ ಶಾಪ್ ಮಾಡಿದ್ದು ಹಾಗೆ ತಗೊಂಬಂದು ಹಾಗೆ ಇಟ್ಬಿಟ್ಟವ್ರೆ ನನ್ನ ಹಸ್ಬೆಂಡು. ಹಾಗಾಗಿ ಇವಾಗೆಲ್ಲ ತೆಗ್ದು ಬ್ಯಾಗಲ್ಲಿ ಇಟ್ಬಿಟ್ಟಿದ್ರು ಅವರು. ನನಗೆ ಕೆಲಸ ಆಗುತ್ತೆ, ನಿನಗೆ ತುಂಬ ಕೆಲಸ ಇದೆ, ನೀನು ಅದು ಮಾಡ್ಕೊ ಅಂಥೇಳಿ ಇದು ಹಾಗೆ ತೆಗೆದಿಟ್ಟವ್ರೆ. ಹಾಗಾಗಿ ನಾನಿವಾಗ ಎಲ್ಲ ತೆಗ್ದು ಇಡ್ತಾ ಇದ್ದೀನಿ. ಫಸ್ಟಿಗೆ ನನ್ನ ಮಗಳದು ಮತ್ತು ನನ್ನ ಹಸ್ಬೆಂಡು ಇಬ್ರದ್ದು ಪ್ಯಾಕ್ ಮಾಡ್ಕೊಂಬಿಡ್ತೀನಿ, ಆಮೇಲೆ ನಾನು ಪ್ಯಾಕ್ ಮಾಡ್ಕೊತೀನಿ. ಬನ್ನಿ ಬೇಗ ಬೇಗ ಮಾಡೋಣ, ತುಂಬ ಮಾತಾಡ್ತಾ ಇದ್ದೀನಿ. ಆವಾಗಲೇ ನಾನು ಸ್ಟಾರ್ಟ್ ಮಾಡಿರೋದು 11:30ಗೆ, ಆವಾಗಲೇ 12 ಆಗಿದೆ. ಹಾಗಾಗಿ ಪ್ಯಾಕ್ ಮಾಡ್ಕೊಂಬಿಡ್ತೀನಿ ಫಸ್ಟಿಗೆ. ಫ್ರೆಂಡ್ಸ್, ಇದು ಒಂದೇ ಸಲ ಬಟ್ಟೆ ಎಲ್ಲ ತೆಗೆದು ಇಟ್ಟಿಲ್ಲ, ಒಂದು ಸಲ ಎಲ್ಲ ತೆಗೆದೆ ಇಟ್ಟೆ, ಆಮೇಲೆ ಇನ್ನೊಂದು ಸಲ ಮತ್ತೆ ಎಲ್ಲನೂ ಬ್ಯಾಗಿಂದ ಮತ್ತೆ ತೆಗೆದೆ, ಮತ್ತೆ ಕನ್ಫ್ಯೂಸ್ ಆಯಿತು, ಮತ್ತೆ ತೆಗೆದೆ, ಮತ್ತೆ ಇಟ್ಟೆ. ಅಂದರೆ ನಾನು ಹೋಗೋ ಅಂಥ ಪ್ಲೇಸಲ್ಲಿ ಅಲ್ಲಿಯೂ ಬಟ್ಟೆಗಳೆಲ್ಲ ಸ್ವಲ್ಪ ಚೀಪಾಗೇ ಸಿಗುತ್ತೆ, ಅಲ್ಲೂ ಶಾಪಿಂಗ್ ಮಾಡ್ಬೋದು. ಆದ್ರೂ ನಾವು ಇಲ್ಲಿಂದ ಹೋಗೋದ್ರಿಂದ ಅಲ್ಲಿ ಯಾವ ಥರ ಇರುತ್ತೋ ಅಂತ ಗೊತ್ತಿಲ್ಲಲ್ವ ನಮಗೆ. ಡೈಲಿ ವೇರ್ ಮಾಡೋದು, ಆಮೇಲೆ ನಮ್ಮ ಹತ್ರ ಇರುವಂತಹ ಪ್ಲ್ಯಾನಿಂಗ್ ಎಲ್ಲ ಬಟ್ಟೆ ಎಲ್ಲ ತೊಗೊಂಡು ಹೋಗ್ಬೇಕಲ್ವ ಪ್ಲ್ಯಾನಿಂಗ್ಗೆ. ಹಾಗಾಗಿ ಎಲ್ಲ ಮತ್ತೆ ತೆಗೆದೆ, ಮತ್ತೆ ಇಟ್ಟೆ, ಮತ್ತೆ ಈ ಥರ ನಾನು 4 ಟೈಮ್ ಮಾಡಿದ್ದೀನಿ. ನಿಮಗೆ ವೀಡಿಯೋಸಲ್ಲಿ ನಾನು ಶೇರ್ ಮಾಡಿಲ್ಲ, ಒಂದು ಸ್ವಲ್ಪನೇ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಇವೆಲ್ಲ ಸ್ವಲ್ಪ ಬಟ್ಟೆಗಳು ವೇರ್ ಮಾಡಿ ನೋಡಿದ್ವಿ, ಅಂದರೆ ಇದೆಲ್ಲ ಆನ್ಲೈನ್ ಮೇಲೆ ಪರ್ಚೇಸ್ ಮಾಡಿದ್ನ. ಬಂದ ಮೇಲೆ ಎಲ್ಲ ವೇರ್ ಮಾಡಿ ನೋಡಿದ್ದೆ, ನೋಡಿಬಿಟ್ಟು ಆಮೇಲೆ ಇವಾಗ ಎಲ್ಲ ಎತ್ತಿ ಇಡ್ತಾ ಇದ್ದೀನಿ. ಅಂದರೆ ವೇರ್ ಮಾಡಿ ನೋಡಿದ್ನಲ್ವ, ಹಾಗಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೆ, ಸರಿ ಈಗ ಐತೆ ಅಂತೆ. ಆಮೇಲೆ ಎಕ್ಸ್ಚೇಂಜ್ ಮಾಡೋದು ತುಂಬ ಎಕ್ಸ್ಚೇಂಜ್ ಮಾಡಿದ್ದೆ, ಸೈಜ್ಗಳೆಲ್ಲ ರಿಫಂಡೇ ಮಾಡಿಬಿಟ್ಟಿದ್ದೆ. ಯಾಕಂದರೆ ನನಗೆ ಅಷ್ಟೊಂದು ಟೈಮ್ ಇಲ್ಲ, ನಾನು ಬಂದು ನೆಕ್ಸ್ಟ್ 2 ದಿವಸಕ್ಕೆ ಅದು ನಿಮ್ಮ ಜೊತೆ ವ್ಲಾಗ್ ಮಾಡಿಲ್ಲ, ನಾನು ರಿಫಂಡ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ಎಷ್ಟೊಂದು ನನಗೆ ಇದಾಗಿಲ್ಕಿಲ್ಲ. ಆಮೇಲೆ ಮತ್ತೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ, ನಿನ್ನೆ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ, ಶೇರ್ ಮಾಡ್ತೀನಿ. ಯಾಕಂದರೆ ಈ ವಿಡಿಯೋ ಮಾಡಿದ್ದೀನಿ, ಅಂದರೆ ನನಗೆ ಸ್ವಲ್ಪ ಕನ್ಫ್ಯೂಸು, ಯಾಕಂದರೆ ವೀಡಿಯೋಸ್ ತುಂಬ ಪೆಂಡಿಂಗ್ ಆಗಿರೋದ್ರಿಂದ ನನಗೆ ಯಾವ ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ ಅಂಥೇಳಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಕನ್ಫ್ಯೂಸಲ್ಲಿ ಮಾತಾಡ್ತಾ ಇದ್ದೀನಿ. ಅಂದರೆ ನಿನ್ನೆ ವೀಡಿಯೋಸಲ್ಲಿ ನಾನು ಶಾಪಿಂಗ್ ಎಲ್ಲ ಶೇರ್ ಮಾಡಿದ್ದೆ. ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು 3 ಜನ ಹೋಗ್ತಾ ಇರೋದ್ರಿಂದ, ಮಕ್ಕಳು ಇದ್ದರೆ ಬಟ್ಟೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಏನು ಸ್ವಲ್ಪನೇ ಆಗಲ್ಲ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಒಂದು 5 to 6 ಜೊತೆ ಬಟ್ಟೆ ಆದ್ರೂ, ಪೇರು ಡ್ರೆಸ್ಸಸ್ ಆದ್ರೂ, ನನ್ನ ಮಗಳಿಗೆ ಒಂದು 10 ಜೊತೆ ಬಟ್ಟೆ ಆಗುತ್ತೆ ಅವಳಿಗೆ. ಯಾಕಂದರೆ ಅವಳಿಗೆ ಎಕ್ಸ್ಟ್ರಾ ಜರ್ನಿ ಮಾಡೋವಾಗ್ಲೂ 1 ಜೊತೆ 2 ಜೊತೆ ನಾನು ಇಟ್ಕೊಂಡು ಹೋಗ್ತೀನಿ. ದೊಡ್ಡವಳಾಗಿದ್ದಾಳೆ ಅನ್ಕೋಬೋದು, ಆದ್ರೂ ನನಗೆ ಆ ಥರ ಕಂಫರ್ಟೇಬಲ್ ಆಗಲ್ಲ. ಅವಳಿಗೆ ಆ ಟೈಮ್ಗೆ ಬಟ್ಟೆ ಬೇಕಾಗಿರುತ್ತೋ, ಗಲೀಜಾಗಿರುತ್ತೋ, ಆ ಥರ ಎಲ್ಲ ನನಗೆ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಮತ್ತೆ ಎಕ್ಸ್ಟ್ರಾನು ಬಟ್ಟೆ ಇಟ್ಕೊಂಡಿದ್ದೀನಿ, 1-2 ಜೊತೆ. ಅದೇ ಹೇಳ್ತಾ ಇದ್ದೀನಲ್ವ, ನನ್ನ ಮಗಳಿಗೆ ಒಂದು 10 ಜೊತೆ ಆಗಿತ್ತು. ಅದು ನೈಟ್ ವೇರು, ಆಮೇಲೆ ಎಲ್ಲಾದರೂ ಹೋಗಬೇಕಾದ್ರೆ ಮತ್ತೆ ಬಂದ ಮೇಲೆ ಮತ್ತೆ ಬಿಚ್ಚಬೇಕು. ಒಂದು ಕಡೆ ಎರಡು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂದರೆ ಮತ್ತೆ ಬಟ್ಟೆ ಚೇಂಜ್ ಮಾಡಬೇಕು. ಆ ಥರ ಆಗಿದ್ದರಿಂದ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಆಗಿತ್ತು. ಇದಾಗಿತ್ತು ಬಟ್ಟೆ ಎಲ್ಲ ಪ್ಯಾಕಿಂಗ್. ಫ್ರೆಂಡ್ಸ್, ಇಲ್ಲಿ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಕೆಲವಷ್ಟು ಬಟ್ಟೆಗಳು ಇಲ್ಲೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ, ಕೆಲವಷ್ಟು ಬಟ್ಟೆ ಇಲ್ಲಿ ಒಳಗಡೆನೂ ಹಾಕ್ಕೊಂಡಿದ್ದೀನಿ ಬ್ಯಾಗಲ್ಲಿ. ಫ್ರೆಂಡ್ಸ್, ಇಷ್ಟು ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಲ್ವಾ, ಇನ್ನು ನಾನು ಒಳಗಡೆಯಿಂದ ಮತ್ತೆ ಬಟ್ಟೆ ತರಬೇಕು. ಇವಾಗ ಥಿಂಕ್ ಮಾಡ್ತಾ ಇದ್ದೀನಿ, ಇನ್ನೂ ಒಂದು 3-4 ಜೊತೆ ಬಟ್ಟೆಗಳಿದೆ. ಅದು ಆನ್ಲೈನಿಂದ ಆರ್ಡರ್ ಬಂದಿದೆ, ಅದು ಪ್ಯಾಕ್ ಓಪನ್ ಮಾಡಿ ಎಲ್ಲೋ ಇಟ್ಟಿದ್ದೀನಿ, ಮರ್ತ್ಕೊಂಡ್ಬಿಟ್ಟಿದ್ದೀನಿ. ನಾನು ತುಂಬ ದಿವಸ ಆಯ್ತಲ್ವ, ಹಾಗಾಗಿ ಮರ್ತ್ಕೊಂಡ್ಬಿಟ್ಟಿದ್ದೀನಿ.
ಅಂದರೆ ಆರ್ಡರ್ ಮಾಡಿದ್ದು ಬಂದು ಎಲ್ಲೋ ಇಟ್ಬಿಟ್ಟಿದ್ದೀನಿ, ಮರ್ತೇ ಹೋಗಿದ್ದೀನಿ. ನೋಡ್ತೀನಿ, ಇವಾಗ ಚೆಕ್ ಮಾಡ್ತೀನಿ, ಎಲ್ಲನೂ ಚೆಕ್ ಮಾಡಿ ಎಲ್ಲ ತೊಗೊಂಬರ್ತೀನಿ. ತೊಗೊಂಬಂದ್ಬಿಟ್ಟು ಮತ್ತೆ ಎಲ್ಲ ಪ್ಯಾಕ್ ಮಾಡಿ, ಇವಿಷ್ಟೇ ಬಟ್ಟೆಗಳೆಲ್ಲ ಚಿಕ್ಕ ಚಿಕ್ಕ ಇರ್ತಾವಲ್ವ, ಇನ್ನು ಹ್ಯಾಂಡ್ ಕರ್ಚಿಪು, ಟವಲ್ಸು ಅವೆಲ್ಲ ಫೋಲ್ಡ್ ಮಾಡಿ ಇಡಬೇಕು. ಆಮೇಲೆ ಸಾಕ್ಸ್ಗಳು, ಸ್ವೆಟರ್ಸು ಅದೆಲ್ಲ ಇನ್ನೊಂದು ಬ್ಯಾಗಲ್ಲಿ ಹಾಕ್ತೀನಿ. ಅದು ನೆಕ್ಸ್ಟ್ ಬರುವಂಥ ಅಂದರೆ ಹೋಗೋ ದಿವಸನೇ ಅದೆಲ್ಲ ಪ್ಯಾಕ್ ಮಾಡ್ಕೊತೀನಿ. ಇವಾಗ ಜಸ್ಟ್ ಬಟ್ಟೆಗಳೆಲ್ಲ ನೆನಪು ಬಂದಂಗೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೋಪು, ಬ್ರಷು, ಪೇಸ್ಟು ಅವೆಲ್ಲ ಇಟ್ಕೊಂಡಿದ್ದೀನಿ. ಅದು ಅಂದರೆ ಟಾಯ್ಲೆಟ್ ಯೂಸ್ ಮಾಡೋವಂತಹ ಫೇಸ್ ವಾಶ್ಗಳು, ಆಮೇಲೆ ಇನ್ನು ಮರ್ತ್ಕೊಂಡ್ಬಿಡ್ತಾ ಇದ್ದೀನಿ ನಿಜವಾಗ್ಲೂ ನಾನು. ಹಾಗಾಗಿ ಕೆಲವಷ್ಟು ಥಿಂಗ್ಸ್ಗಳೆಲ್ಲ ಇಡ್ತಾಯಿದ್ದೀನಿ. ಅದೊಂದು ಪೌಚ್ ಮಾಡಿ ಆ ಥರನೂ ಹಾಕಿಡ್ತಾ ಇದ್ದೀನಿ. ಇವಾಗ ಜಸ್ಟು ಇವೆಲ್ಲ ಬಟ್ಟೆಗಳೆಲ್ಲ ಇದೆ ಅಲ್ವಾ, ಅದೆಲ್ಲ ಒಳಗಡೆ ತೊಗೊಂಬರ್ತೀನಿ. ಒಳಗಡೆ ತೊಗೊಂಬಂದು ಆಮೇಲೆ ಇದೆಲ್ಲ ಪ್ಯಾಕ್ ಮಾಡಿ ಆಮೇಲೆ ಮತ್ತೆ ಕಂಟಿನ್ಯೂ ಬ್ಲಾಕ್ ಮಾಡ್ತೀನಿ. ಯಾಕಂದರೆ ನಾನು ಮತ್ತೆ ಒಳಗಡೆ ತೊಗೊಂಬರ್ಬೇಕು. ಹಾಗಾಗಿ ಫ್ರೆಂಡ್ಸ್, ನಿಜ ಹೇಳ್ಬೇಕಂದ್ರೆ ಎಷ್ಟು ತನಕ ತೆಗೆದೆ ಗೊತ್ತಾ ಬಟ್ಟೆಗಳು ಎಲ್ಲನೂ. ಮತ್ತೆ ತೊಗೊಂಬಂದೆ, ಮತ್ತೆ ಇಟ್ಟೆ, ಮತ್ತೆ ಇದು ಬೇಡವೇನೋ ಇದು ಬೇಕೋ ಅಂತೇಳಿ ಮತ್ತೆ ತೊಗೊಂಬಂದೆ, ಮತ್ತೆ ಇಟ್ಟೆ. ಅಯ್ಯೋ ಯಪ್ಪ, ಇದೇ ಆಗಿದೆ. ಇವಾಗ ನನ್ನ ಬಟ್ಟೆಗಳೆಲ್ಲ ಎತ್ಕೊಂಬಂದಿದ್ದೀನಿ. ನೋಡೋಣ, ಕೌಂಟ್ ಮಾಡಿಡ್ಬೇಕಲ್ವ ನನಗೆ. ಇವಾಗ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂದರೆ ಆವಾಗ ಬೇಕು, ತಗೊಂಡೋಗಿಲ್ಲ ಅಂದರೆ ಅದು ಹೆಂಗಾಗುತ್ತೆ ಅಂತೇಳಿ ಮತ್ತೆ ತೆಗ್ದೆ, ಮತ್ತೆ ಇಟ್ಟೆ. ಅದೇ ಮಾಡ್ತಾಯಿದ್ದೀನಿ. ಇವಾಗ 1 o'clock ಆಯಿತು. ನಾನು ಮಾಡೋಷ್ಟು ತನಕ ಇನ್ನೂ ಪ್ಯಾಕಿಂಗೇ ಆಗಿಲ್ಲ. ಹೋಗೋಕ್ಕೆ ಒಂದೊಂದು ಜೊತೆ ಬಟ್ಟೆ, ಬರೋದಕ್ಕೆ ಒಂದೊಂದು ಜೊತೆ ಬಟ್ಟೆ ಎಲ್ಲ ಎಕ್ಸ್ಟ್ರಾ ಇಡಬೇಕಲ್ವಾ. ಅದೇ ಥಿಂಕ್ ಮಾಡ್ತಾ ಇದ್ದೀನಿ, ಇನ್ನೂ ಥಿಂಕಲ್ಲೇ ಇದ್ದೀನಿ. ಸರಿ, ಇವಾಗೆಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಬಿಡ್ತೀನಿ. ಡಿವೈಡ್ ಮಾಡಿದ್ದೀನಿ. ಇವಾಗ ಒಬ್ಬೊಬ್ಬರಿಗೆ ನೈಟ್ ಡ್ರೆಸ್ಸು, ಔಟ್ಸೈಡ್ ಹೋಗೋಕ್ಕೆ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಕೆಲಸ ಇದೆ ಅಲ್ವಾ ಆಫೀಸಿಂದ, ಅದಕ್ಕೆ ಅವ್ರಿಗೆ ಡ್ರೆಸ್ಗಳು, ಆಮೇಲೆ ಅವ್ರಿಗೆ ನೈಟ್ ಡ್ರೆಸ್ಸು, ಆಮೇಲೆ ವಿಕೇಷನ್ಸ್ ಎಲ್ಲ ಹೋಗಬೇಕು ಅಂದರೆ ಅಲ್ಲಿ ಬೇರೆ ಡ್ರೆಸ್ಸು, ಆಮೇಲೆ ಫಂಕ್ಷನ್ ಇದೆ ಅಲ್ವಾ ಅಲ್ಲಿ ಒಂದು ಸ್ವಲ್ಪ ಡ್ರೆಸ್ಸು, ಅದೆಲ್ಲನೂ ಇವಾಗ ತೆಗ್ದು ಇಡ್ತಾಯಿದ್ದೀನಿ. ಎಲ್ಲ ಸಪ್ರೇಟ್ ಮಾಡಿಬಿಡ್ತೀನಿ, ಆಮೇಲೆ ಪ್ಯಾಕ್ ಮಾಡ್ತೀನಿ. ಇವಾಗ ಐಡಿಯಾ ಮಾಡಿದ್ದೀನಿ, ಫುಲ್ ಪ್ಯಾಕ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೂ ಎಷ್ಟು ಬಟ್ಟೆ ಹಾಕ್ಕೊಂಡು ಫುಲ್ ಪ್ಯಾಕ್ ಮಾಡಿದ್ದೀನಿ ಅಂಥೇಳಿ. ಯಾಕಂದರೆ ತುಂಬ ಲೇಟ್ ಆಗುತ್ತೆ. ಆವಾಗಲೇ 1 hour ಆಯಿತು ನಾನು ಇದೇ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡು. ಹಾಗಾಗಿ ಫುಲ್ಲೆಲ್ಲ ಪ್ಯಾಕ್ ಮಾಡಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಆಲ್ಮೋಸ್ಟು ಎಲ್ಲ ಫಿನಿಶ್ ಆಯಿತು. ಎಲ್ಲ ತುಂಬಿ ಇಟ್ಟಿದ್ದೀನಿ. ಇನ್ನೂ ಮಿಕ್ಕಿ ಇದೆ ಎಲ್ಲಿ ಬಟ್ಟೆಗಳು. ಅದು ಇನ್ನೊಂದು ಎಕ್ಸ್ಟ್ರಾ ಬ್ಯಾಗಲ್ಲಿ ಹಾಕೋಬೇಕು. ತುಂಬ ತಲೆ ಕೆಡ್ಸ್ಕೊಂಡೆ 1.5 ಗಂಟೆ. ಇನ್ನೂ ಬಟ್ಟೆಗಳಿದೆ ಇಷ್ಟವೇ. ಇಷ್ಟು ಬಟ್ಟೆಗಳೆಲ್ಲ ಇಡಬೇಕು. ಆಮೇಲೆ ನನ್ನ ಸ್ಯಾರಿ ಇದೆ, ಸ್ಯಾರಿಗೆ ಪಿನ್ ಮಾಡಬೇಕು. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಯಾವ ಥರ ಪಿನ್ ಮಾಡ್ಕೊಂಡು ಹೋಗ್ತೀನಿ ಅಂಥೇಳಿ. ಯಾಕಂದರೆ ಉಟ್ಕೊಳ್ಳೋಕೆ ಈಸಿ ಆಗುತ್ತೆ. ಹಾಗಾಗಿ ಈ ಸ್ಯಾರಿ ತೋರಿಸಿದ್ದೀನಲ್ವ, ಈ ಸ್ಯಾರಿಗೆ ಇವಾಗ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗ ಸ್ಯಾರಿ ಪಿನ್ ಮಾಡ್ಕೊಂಡು ಹೋಗ್ಬೇಕು, ಅಷ್ಟು ಕೆಲಸ ಇದೆ. ಸದ್ಯಕ್ಕೆ ಫಿನಿಶ್ ಆಯಿತು. ಟವಲ್ ಇವೆಲ್ಲನು, ಇದೆಲ್ಲ ಇಡೋಕ್ಕೂ ಜಾಗ ಇಲ್ಲ. ಅಯ್ಯೋ ಯಪ್ಪ, ನಿಜವಾಗ್ಲೂ ಇಷ್ಟು ದೊಡ್ಡ ಬ್ಯಾಗಲ್ಲಿ ನೋಡಿ, ನನಗಂತೂ ತಳ್ಳೋಕ್ಕೆ ಆಗಲ್ಲ, ಅಷ್ಟು ದೊಡ್ಡ ಬ್ಯಾಗಲ್ಲಿ ಬಟ್ಟೆ ಹಾಕ್ಕೊಂಡಿದ್ದೀನಿ. ಅಷ್ಟು ದೊಡ್ಡ ಬ್ಯಾಗಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಇದೆಲ್ಲ ಟವಲು, ಆಮೇಲೆ ಇದು ಎಕ್ಸ್ಟ್ರಾ ಬಟ್ಟೆ ಮತ್ತು ಸ್ವಲ್ಪ, ಆಮೇಲೆ ನಂದೊಂದು ಸ್ಯಾರಿ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಯಾಗಲ್ಲಿ, ಬೇರೆ ಬ್ಯಾಗಲ್ಲಿ ಒಂದು ಚಿಕ್ಕ ಬ್ಯಾಗ್ ಮಾಡ್ಕೊಂಡಿದ್ದೀನಿ. ಆ ಬ್ಯಾಗಲ್ಲಿ ಹಾಕೋತೀನಿ. ಆಮೇಲೆ ನನ್ನ ಮಗಳಿಗೆ ಒಂದು ಜೊತೆ ಎಕ್ಸ್ಟ್ರಾ ಒಂದು ಜೊತೆ ಡ್ರೆಸ್ಸು ವೇರ್ ಮಾಡಬೇಕು ಅವಳಿಗೆ. ಹಾಗಾಗಿ ಅವಳದೊಂದು ಜೊತೆ ಇನ್ನೊಂದು ಬ್ಯಾಗಲ್ಲೂ ಅದು ಹಾಕ್ಕೋಬೇಕು. ಅಷ್ಟು ಕೆಲಸ ಇದೆ. ನೋಡೋಣ ಎಷ್ಟು ಹಾಕೋತೀನಿ ಅಂಥೇಳಿ. ಫ್ರೆಂಡ್ಸ್,
ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಆಯಿತು. ಆಲ್ಮೋಸ್ಟ್ ಆಗಿದೆ, 2 ಬ್ಯಾಗ್ ಆಗಿದೆ. ಜಸ್ಟು ಬಟ್ಟೆ ಬೆಡ್ಶೀಟ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಟವಲ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನೀವು ನಿಜ ನನಗೆ ಅಂದ್ಕೊಂಡ್ರೆ ನಾನು ನಿಜವಾಗ್ಲೂ ಎಲ್ಲ ಫುಲ್ಲು ಏನಪ್ಪ ರೂಮ್ ಎಲ್ಲ ಅಂಟಿದ್ದೀನಿ ಇವಾಗ. ಇನ್ನು ನಾನು ಆಕ್ಸೆಸರೀಸ್ ಎಲ್ಲ ಹಾಕ್ಕೋಬೇಕು, ಆಮೇಲೆ ಜ್ಯುವೆಲ್ರೀಸ್ ಎಲ್ಲ ಹಾಕ್ಕೋಬೇಕು, ಅದು ಪ್ಯಾಕಿಂಗ್ ಮಾಡಬೇಕು. ಇನ್ನು ಚಿಕ್ಕ ಪುಟ್ಟ ಹ್ಯಾಂಡ್ ಕರ್ಚಿಪ್ಸು, ಸಾಕ್ಸು, ನನ್ನ ಮಗಳ ಗ್ಲೌಸು ಅದೆಲ್ಲ ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೋಬೇಕು. ಆ ಪ್ಯಾಕಿಂಗ್ ಇದರಲ್ಲಿ ನಾನು ನನ್ನ ಸ್ಪೆಕ್ಸು ತುಳಿದ್ಬಿಟ್ಟೆ. ಅಲ್ಲಿ ಇಟ್ಟಿದ್ದ ಕೆಳಗಡೆ ಕುತ್ಕೊಂಡಿದ್ನಲ್ವಾ, ಅಲ್ಲಿ ಇಟ್ಟಿದ್ದೆ. ಅಲ್ಲಿ ಇಟ್ಟಿದ್ಮೇಲೆ ನೋಡೇ ಇಲ್ಲ ನಾನು. ರೂಮಿಂದ ಏನೋ ತೊಗೊಂಬಂದು ಬ್ಯಾಗಲ್ಲಿ ಹಾಕೋಬೇಕು ಅಂತ ಇದೆ, ತುಳಿದೇ ಬಿಟ್ಟೆ. ಇಲ್ಲಿ ಸೊಟ್ಟ ಆಗಿದೆ. ಎರಡು ಕ್ಲೋಸ್ ಆಗುತ್ತಲ್ವಾ, ಇಲ್ಲಿ ಇದು ಮೇಲ್ ಬರ್ತಾ ಇದೆ, ಸೊಟ್ಟ ಆಗಿದೆ, ತುಳಿದ್ಬಿಟ್ಟೆ ಶರ್ಟ್. ಎಷ್ಟು ಕೆಲಸ ಗೊತ್ತಾ. ಈಗ ನನ್ನ ಹಸ್ಬೆಂಡಿಗೆ ಹೇಳ್ಬೇಕು, ಬೈತಾರೆ. ನಿಧಾನಕ್ಕೆ ಮಾಡಲ್ಲ, ಏನು ನೋಡಲ್ಲ, ಹಂಗೆ ಹಿಂಗೆ ಅಂತಿರ್ತಾರವರು. ಮಾಡಿಸ್ತೀನಿ, ಇಲ್ಲ ಅಂದರೆ ಬೇರೆದು ಮಾಡಿಸ್ಬೇಕು. ತುಂಬ ವರ್ಷನೇ ಆಗಿದೆ ಅದು ಮಾಡಿಸ್ಬಿಟ್ಟು. ನೋಡೋಣ, ಟಿಪ್ಪಿಂದ ಬಂದು ಆಮೇಲೆ ಮಾಡಿಸಿದ್ರೆ ಆಗುತ್ತೆ. ಅಷ್ಟೋ ತನಕ ಅಡ್ಜಸ್ಟ್ ಮಾಡ್ಕೋಬೇಕು. ಅದು ತುಂಬ ಹೆಡ್ ಪೇನ್ ಆಗುತ್ತೆ ನನಗೆ. ಅದಕ್ಕೆ ನಾನು ವೇರ್ ಮಾಡ್ತೀನಿ, ಅಂದರೆ ತುಂಬ ರೇರಾಗಿ ವೇರ್ ಮಾಡ್ತೀನಿ. ತುಂಬ ರೇರು ಅಂದರೆ ಏನಾದರೂ ಓದೋವಾಗ, ಆಮೇಲೆ ಫೋನ್ ನೋಡೋವಾಗ ವೇರ್ ಮಾಡ್ತೀನಿ. ಅದಿರಲಿ, ಅಲ್ಲೇ ಹೇಳ್ತೀನಿ. ಇವಾಗ ಕಾಲ್ ಮಾಡಿದಾಗ ಹೇಳ್ತೀನಿ ಹಿಂಗಾಯಿತು ಅಂಥೇಳಿ. ಇವಾಗ ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ, ಈ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇಷ್ಟು 2 ಬ್ಯಾಗು ಪ್ಯಾಕ್ ಮಾಡಿ ರೂಮಲ್ಲಿ ಇಟ್ಟಿದ್ದೀನಿ. ಇನ್ನು ಬಾತ್ರೂಮಲ್ಲಿ ಯೂಸ್ ಮಾಡೋ ಯಾವುದು ಐಟಮ್ಸ್ ಹಾಕ್ಕೊಂಡಿಲ್ಲ. ಅಂದರೆ ಹೊಸ ತೊಗೊಂಬಂದು ಇಟ್ಕೋಬೇಕು. ಅದು ಜಸ್ಟು ಹ್ಯಾಂಡ್ ವಾಶು ತೊಗೊಂಡೋಗೋಕ್ಕಾಗೋದಿಲ್ಲ ಅಲ್ವಾ, ಹಾಗಾಗಿ ಸೋಪ್ ಒಂದು ತೊಗೊಂಡಿದ್ದೀನಿ. ಇನ್ನು ಶವರ್ ಲಿಕ್ವಿಡ್ ಒಂದು, ಶವರ್ ಜೆಲ್ ಒಂದು ತೊಗೋಬೇಕು. ಆಮೇಲೆ ಶಾಂಪೂಸ್ ಎಲ್ಲ ತೊಗೋಬೇಕು. ಆಮೇಲೆ ಪೇಸ್ಟ್ ತೊಗೋಬೇಕು. ಆಮೇಲೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವೀಡಿಯೋಸಲ್ಲಿ ಆಮೇಲೆ ನೋಡೋವಾಗ ನನಗೆ ನೆನಪು ಬಂದುಬಿಡುತ್ತೆ. ಹಾಗಾಗಿ ನಾನು ಮರ್ತೋಗ್ಬಿಟ್ಟಿದ್ದೀನಲ್ವ, ಇವಾಗ ವೀಡಿಯೋ ಮಾಡೋವಾಗ ನಾನು ನೆನಪು ಬಂದುಬಿಡುತ್ತೆ. ಆವಾಗ ವೀಡಿಯೋಸ್ ಮಾಡಿಕೊಂಡ್ರೆ ನಂಗೆ ನೆನಪಿರುತ್ತೆ. ನಾನು ಏನಾದರೂ ಮರ್ತೋಗ್ಬಿಟ್ರೆ ಅಲ್ಲ ಚಟ್ ಅಂತೇಳಿ ನೋಡ್ತೀನಿ. ಹಾಗಾಗಿ ವೀಡಿಯೋಸಲ್ಲಿ ಹೇಳೋದು. ಶವರ್ ಜೆಲ್ಲು, ಪೇಸ್ಟು, ಆಮೇಲೆ ಇನ್ನೇನು ಮಾಡಬೇಕು, ನನ್ನ ಮಗಳಿಗೆ ಇದು ಮಾಯ್ಶ್ಚರೈಸ್ ತೊಗೊಂಬರ್ಬೇಕು. ಮೆಡಿಕಲ್ ಶಾಪಲ್ಲಿ ಹೋಗಿ 3 ತೊಗೊಂಬರ್ಬೇಕು. ನನ್ನ ಮಗಳಿಗೆ ನೈಟು ಬಾಡಿ ಲೋಷನ್ ಒಂದು ತೊಗೊಂಬರ್ಬೇಕು. 4 ಆಯಿತು, ಅಷ್ಟಿದೆ. ನೋಡೋಣ ಎಷ್ಟೆಷ್ಟು ನೆನಪಿರುತ್ತೆ ಅಂತ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಕೆಲವಷ್ಟು, ಇದು 4 ಬರೆದಿಟ್ಕೊಂಡಿಲ್ಲ, ಇವಾಗ ಬರೆದಿಟ್ಕೋತೀನಿ. ಇವೆಲ್ಲ ನನಗೆ ಅಂದರೆ ಬೇರೆ ಊರಿಗೆ ಹೋಗೋದ್ರಿಂದ ಅವೆಲ್ಲ ನಮಗೆ ಬೇಕಾಗಿರೋದೇ ಅಲ್ವಾ. ಹಾಗಾಗಿ ತುಂಬ ಸುಸ್ತಾಯಿತು, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೆ. ಸರಿ, ಬ್ಲಾಗ್ ಆದರೂ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸರಿನಾ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮತ್ತು ನಿಮಗೆ ಆ ಥರ ಬ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ನಾಳೆ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾವ ಊರಿಗೆ ಹೋಗ್ತಾಯಿದ್ದೀನಿ, ಎಲ್ಲಿ ಹೋಗ್ತಾಯಿದ್ದೀನಿ ಅಂಥೇಳಿ. ನನ್ನ ಮಗಳಿಗೆ ಹೇಳ್ತೀನಿ ಶೇರ್ ಮಾಡೋಕ್ಕೆ, ಯಾಕಂದರೆ ಅವಳಿಗೆ ಟೆಸ್ಟ್ ನಡೀತಾ ಇರೋದ್ರಿಂದ ಅವಳು ಪ್ಯಾಕಿಂಗ್ ಮಾಡೋಕ್ಕೆ ಬಂದಿಲ್ಲ ಪಾಪ. ಅವಳೇ ಪ್ಯಾಕಿಂಗ್ ಮಾಡೋಕ್ಕೆ ಅವಳ ಜೊತೆನೇ ಸೇರಿ ಪ್ಯಾಕಿಂಗ್ ಮಾಡೋಣ, ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ನ. ಅದಕ್ಕೆ ಅವಳಿಗೆ ಟೆಸ್ಟ್ ನಡೀತಾ ಇರೋದ್ರಿಂದ ಅವಳು ಬರೋಕ್ಕಾಗಲ್ಲ. ಹಂಗೆ ಕಾಯ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ಹಾಗಾಗಿ ಆಗಿದ್ದಷ್ಟು ಮಾಡಿದ್ದೀನಿ ಇವಾಗ ಪ್ಯಾಕಿಂಗು. ನೆಕ್ಸ್ಟ್ ಯಾವುದಾದ್ರೂ ಇನ್ನು ವೆಕೇಷನ್ಸ್ ಇದೆ, ಇನ್ನು ಹಾಲಿಡೇಸ್ ಬರುತ್ತಲ್ವ, ಆವಾಗ ಮಾಡ್ತೀನಿ. ಆವಾಗ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಅವ್ರ ಜೊತೆ ಬ್ಲಾಗ್ ಶೇರ್ ಮಾಡ್ತೀನಿ. ಇನ್ನೇನೂ ಇಲ್ಲ. ಹಾಗಾಗಿ ಇವಾಗ ಫಸ್ಟು ಬ್ಲಾಗಲ್ಲಿನೇ ಇನ್ನೊಂದು ಬ್ಲಾಗ್ ಇದೆ, ಅದೊಂದು ಎಡಿಟಿಂಗ್ ಮಾಡಬೇಕು. ಅದೊಂದು ಎಡಿಟಿಂಗ್ ಮಾಡಿ ಅದರ ಶಾಪಿಂಗ್ ಎಲ್ಲ ಬ್ಲಾಗ್ ಮಾಡಿದ್ದೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಈ ಬ್ಲಾಗ್ ಶೇರ್ ಮಾಡ್ತೀನಿ. ಒಂದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಇವಾಗ, ಯಾಕಂದರೆ ನಾನು
ಕೆಲವಷ್ಟು ವ್ಲಾಗ್ಸ್ಗಳೆಲ್ಲ ಎಡಿಟಿಂಗ್ ಮಾಡಿ ಇಟ್ಬಿಟ್ಟು ಎಡಿಟಿಂಗ್ ಮಾಡಿ ಇಟ್ಕೊಂಡ್ರೆ ನನಗೆ ನಾನು ಎಲ್ಲಾದರೂ ಹೋದಾಗ ಅಪ್ಲೋಡಿಂಗ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಎಡಿಟಿಂಗ್ ಮಾಡಬೇಕು ಇವಾಗ. ಒಂದು ಬ್ಲಾಗ್ ಇದೆ, ಅದೊಂದು ಎಡಿಟಿಂಗ್ ಮಾಡಬೇಕು, ಇದೊಂದು ಬ್ಲಾಗ್ ಎಡಿಟಿಂಗ್ ಮಾಡಬೇಕು. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋಣ, ಸೀರೆ ಪಿನ್ ಮಾಡೋಣ ಅಂದ್ಕೊಂಡಿದ್ದೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಿದೆ, ಏನಾದರೂ ಥಿಂಕ್ ಮಾಡ್ತೀನಿ. ಯಾಕಂದರೆ ಕೆಲವಷ್ಟು ರೆಸಿಪೀಸ್ ಎಲ್ಲ ಮಾಡ್ಕೋಬೇಕು. ಎಲ್ಲಿ ಹೋಗ್ತೀನಿ ಏನು ಎತ್ತ ಅಂತ ಹೇಳಿಬಿಟ್ಟು ಆಮೇಲೆ ರೆಸಿಪೀಸ್ ಎಲ್ಲ ಮಾಡ್ತೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಗಿದ್ದಷ್ಟು ವ್ಲಾಗ್ ಮಾಡಿ ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿನಾ? ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ಸರಿನಾ? ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್. ಯಾಕಂದರೆ ನಾನು ಸೀರೆ ಎಲ್ಲ ಇವಾಗ ಫೋಲ್ಡ್ ಮಾಡಿಡಬೇಕು, ಹಾಗಾಗಿ ಆಮೇಲೆ ಆಕ್ಸೆಸರೀಸ್ ಎಲ್ಲ ಪ್ಯಾಕ್ ಮಾಡಬೇಕು. ಅದೇ ನಿಮ್ಮ ಜೊತೆ ಶೇರ್ ಮಾಡಲ್ಲ, ಅದು ಬೇಕಾದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಏನೇನು ಹಾಕ್ಕೊಂಡು ಹೋಗ್ತೀನಿ, ಔಟ್ಸೈಡ್ ಹೋದಾಗ ಸ್ಯಾರಿ ಎಲ್ಲ ವೇರ್ ಮಾಡೋವಾಗ ಏನೇನು ಜ್ಯುವೆಲ್ರೀಸ್ ಹಾಕೋತೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೇಕಾದರೆ ನನಗೆ ಕಮೆಂಟ್ ಮಾಡಿ. ಈ ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸರಿನಾ? ಬಾಯ್.